ಯೂನಿಯನ್ ಬ್ಯಾಂಕ್ ಅಧಿಕಾರಿಗೂ ಇಡಿ ಶಾಕ್ ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಹೆಡ್ ದೀಪಾ ಮನೆ ಮೇಲೆ ದಾಳಿಯಾಗಿದೆ. ಬೆಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದೀಪಾ ಮನೆಯಲ್ಲಿಲ್ಲದ ಕಾರಣ ಮನೆ ಡೋರ್ ಅನ್ನ ಸೀಲ್ ಮಾಡಿದ್ದಾರೆ. ಮನೆ ಡೋರ್ ಸೀಲ್ ಮಾಡಿ ಅಲ್ಲಿಂದ ಹೊರಟಿದ್ದಾರೆ ಇಡಿ ಅಧಿಕಾರಿಗಳು. ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಇಡಿ ಅಧಿಕಾರಿಗಳು ಹೊರಟಿದ್ದಾರೆ. ನೋಟಿಸ್ ಕಂಡ ಕೂಡಲೇ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗೂ ಇಡಿ ಶಾಕ್ ಕೊಟ್ಟಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ದೀಪಾ ಮನೆಯಲ್ಲಿ ಇರಲಿಲ್ಲ. ಯೂನಿಯನ್ ಬ್ಯಾಂಕ್ನ ಡೆಪ್ಯೂಟಿ ಹೆಡ್ ದೀಪಾ ಅವರು ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಡೋರ್ ಅನ್ನ ಸೀಲ್ ಮಾಡಿದ್ದಾರೆ. ಮನೆ ಡೋರ್ ಸೀಲ್ ಮಾಡಿ ಅಲ್ಲಿಂದ ಇಡಿ ಅಧಿಕಾರಿಗಳು ಹೊರಟಿದ್ದಾರೆ. ಬಟ್ ನೋಟಿಸ್ ಅನ್ನ ಹಾಕಿದ್ದಾರೆ. ನೋಟಿಸ್ ಕಂಡ ಕೂಡಲೇ ವಿಚಾರಣೆಗೆ ಬರಬೇಕು ಅಂತ ಅದರಲ್ಲಿ ಸೂಚನೆ ಇದೆ. ಮನೆಯಲ್ಲಿ ಇಲ್ಲ ಅಂತ ಅವರ ಮನೆ ಡೋರ್ ಅನ್ನ ಸೀಲ್ ಮಾಡಿದ್ದಾರೆ. ಜೊತೆಗೆ ಒಂದು ನೋಟಿಸ್ ಕೂಡ ಅಂಟಿಸಿದ್ದಾರೆ. ನೋಟಿಸ್ ಕಂಡ ತಕ್ಷಣ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಒಟ್ಟು 18 ಕಡೆ ದಾಳಿಯಾಗಿದೆ ರಾಜ್ಯದಾದ್ಯಂತ. ಬ್ಯಾಂಕ್ ಅಧಿಕಾರಿಗೂ ಇಡಿ ಶಾಕ್ ಕೊಟ್ಟಿದೆ. ಬೆಂಗಳೂರು, ರಾಯಚೂರು, ಬಳ್ಳಾರಿಯಲ್ಲಿ ದಾಳಿ ನಡೆದಿದೆ. ನಾಗೇಂದ್ರ ಅವರ ಬಳ್ಳಾರಿಯ ಮನೆ, ಬೆಂಗಳೂರಿನಲ್ಲಿರುವಂತಹ 2 ಮನೆಗಳ ಮೇಲೆ ದಾಳಿಯಾಗಿದೆ. ದದ್ದಲ್ ಅವರ ಮನೆ ಮೇಲೆ ದಾಳಿಯಾಗಿದೆ. ನಿಗಮ ಮಂಡಳಿ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಬ್ಯಾಂಕ್ ಅಧಿಕಾರಿಗೂ ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ನ ಡೆಪ್ಯೂಟಿ ಹೆಡ್ ದೀಪಾ ಏನ್ ಮನೇಲಿ ಇರ್ಲಿಲ್ವಾ, ಹಾಗಾಗಿ ಸೀಲ್ ಮಾಡಿದ್ದಾರೆ, ಏನಂತ ನೋಟಿಸ್ ಹಾಕಿದ್ದಾರೆ? ಶ್ವೇತಾ, ವಾಲ್ಮೀಕಿ ನಿಗಮ ಹಗರಣ ಪ್ರಕರಣದಲ್ಲಿ ಏನು ಇವತ್ತು ಒಂದು ಇಡಿ ದಾಳಿ ಆಗಿದೆ. ಸೊ ಎಲ್ಲದ ಕಡೆ ಒಂದು ಇಡಿ ದಾಳಿ ಮಾಡ್ತಾ ಇದೆ. ನೀವು ನೋಡ್ಬೋದು, ಸದ್ಯ ನಾನಿವಾಗ ವಿಜಯನಗರದಲ್ಲಿ ಇರ್ತಕ್ಕಂತಹ ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಹೆಡ್ ಆದಂತಹ ಒಂದು ದೀಪಾ ಅವರ ಮನೆ ಮುಂದೆ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಒಂದು ಸೀಲನ್ನು ಇಲ್ಲಿ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಕಂಡು ಬರುತ್ತೆ. ಅಂದರೆ 1 ವಾರದಿಂದ ಹಿಂದೆನೇ ದೀಪಾ ಇಲ್ಲಿಂದ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಇದರ ಹಿನ್ನೆಲೆ ಇಲ್ಲಿ CBI ಅಧಿಕಾರಿಗಳು ಮನೆ ಮುಂದೆ ಬಂದು ಒಂದು ನೋಟಿಸನ್ನು ಇಲ್ಲಿ ಒಂದು ಹಾಕಿ ಹೋಗಿದ್ದಾರೆ. ಏನಂತಂದರೆ, ದ ಡೋರ್ ಈಸ್ ಲಾಕ್ಡ್ ಬೈ CBI BSF ಬೆಂಗಳೂರು ಇನ್ ಇನ್ವೆಸ್ಟಿಗೇಷನ್ ಆಫ್ CBI ಕೇಸ್. ಪ್ಲೀಸ್ ಕಾಂಟ್ಯಾಕ್ಟ್ CBI BSFB ಬೆಂಗಳೂರು ಬಿಫೋರ್ ಓಪನಿಂಗ್ ಬ್ರೇಕಿಂಗ್ ದ ಸೀಲ್. ಅಂದರೆ ಇಲ್ಲಿ ನೋಡ್ಬೋದು ನಾವು, ಈ ಮನೆಯನ್ನು ಓಪನ್ ಮಾಡಬೇಕು, ಇಲ್ಲಿ ಅವ್ರ ಜೊತೆ ಯಾರಾದರೂ ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ, ಅಂದರೆ ಮನೆಯ ಬಾಗಿಲನ್ನು ತೆಗೆಯಬೇಕು ಅಂತ ಅಂದರೂ ಕೂಡ ನಮ್ಮ ಪರ್ಮಿಷನನ್ನು ತಗೋಬೇಕು, ಮತ್ತು CBI ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ಕೋಬೇಕು ಅನ್ನೋ ಒಂದು ನೋಟಿಸನ್ನು ಹಾಕಿ ಹೋಗಿದ್ದಾರೆ. ಶ್ವೇತಾ. ಎಸ್ ನಟರಾಜ್, ಈಗ ಯೂನಿಯನ್ ಬ್ಯಾಂಕ್ನ ಡೆಪ್ಯೂಟಿ ಹೆಡ್ ದೀಪಾ, ಬಟ್ ಈಗ ಅವರ ಮನೆ ಮೇಲೆ ದಾಳಿ ನಡೆಸೋದಕ್ಕೆ ಅಧಿಕಾರಿಗಳು ಬರ್ತಾರೆ, ಅವ್ರ ಮನೇಲಿ ಇರಲಿಲ್ಲ. ಬಟ್ ಈ ದಾಳಿ ಯಾವ ಕಾರಣಕ್ಕೆ ಅಂತ ಅಂದ್ರೆ, ಯೂನಿಯನ್ ಬ್ಯಾಂಕ್ನಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು, ಈ ಟ್ರಾನ್ಸಾಕ್ಷನ್ ಬಗ್ಗೆ ಅವರಿಗೇನಾದ್ರೂ ಮಾಹಿತಿ ಇದೆಯಾ ಆ ಆಂಗಲ್ನಲ್ಲ ಇದು? ಎಸ್ ಶ್ವೇತಾ, ಏನಂತಂದರೆ ಅವರು ಕೂಡ ಈ ಟ್ರಾನ್ಸಾಕ್ಷನಲ್ಲಿ ಶಾಮೀಲಾಗಿರ್ಬೋದು ಅನ್ನೋ ಒಂದು ಮಾಹಿತಿಗಳು ಕಂಡು ಬಂದಿದ್ದು. ಸೊ ಅದಕ್ಕೂ ಕೂಡ ಅವರು ಇನ್ವೆಸ್ಟಿಗೇಷನಲ್ಲಿ ಒಂದು ಇವರು ಶಾಮೀಲಾಗಿದ್ದಾರೆ ಅನ್ನೋ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ರು. ಸೊ ಆ ಹಿನ್ನೆಲೆ ಅವ್ರನ್ನೂ ಕೂಡ ಒಂದು ಇಲ್ಲಿ ರೈಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮನೆ ಮುಂದೆ ಇಲ್ಲಿ ಬಂದು ಒಂದು ನೋಟಿಸನ್ನು ಕೂಡ ಹಾಕಿದ್ದಾರೆ. ಸೊ ಎಲ್ಲ 1 ವಾರದಿಂದ ಕೂಡ ಇಲ್ಲಿ ಏನು ದೀಪಾ ಅವರು ತಲೆಮರೆಸಿಕೊಂಡು ಹೋಗಿದ್ದಾರೆ. ಸೊ ಅವ್ರನ್ನ ಹುಡುಕೋ ಪ್ರಯತ್ನದಲ್ಲಿ ಇವಾಗ CBI ಅಧಿಕಾರಿಗಳು ಒಂದು ಹುಡುಕೋ ಪ್ರಯತ್ನದಲ್ಲಿದ್ದಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನಟರಾಜ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.